ಹಾಯ್ ಹಲೋ ನಮಸ್ಕಾರ. ಹೇಳ್ರಪ್ಪ. ನಿಮ್ಮೆಲ್ರಿಗೂ ಹೇಳ್ರು. ಸೈಲೆನ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಯಾವ ಇವೆಲ್ಲ ಇವಾಗ ಒಂದ್ ನಾಲ್ಕು ಸತಿ ಆಯ್ತು ಇವಳಿಗೆ ಹೇಳ್ಕೊಟ್ಟಿದ್ದು ಸುಸ್ವಾಗತ ಹೆಂಗ್ ಹೇಳ್ಬೇಕು ಅಂತ. ಇವಳು ಹಿಂದೆ ಒಂದ್ ಮುಖ ನೋಡ್ತಾಳೆ, ಹೀ ಅಂತಾಳೆ. ಸಾಕಾಯ್ತು ನನ್ಗೂ. ಓಕೆ, ಇವಳು ಹೇಳಲ್ಲ, ನಾನೇ ಹೇಳ್ಬಿಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಬಟ್ ಅಂಡ್ ಕಾಮತ್ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇದು ಆ್ಯಕ್ಚುಲಿ ಬಟ್ ಆ್ಯಂಡ್ ಕಾಮತ್ ಲಾಗ್ಸ್ದು ಇದು ಮೊದಲನೇ ಎಪಿಸೋಡು. ಸೊ ಶುಭ ಏನೋ ಒಂದು ಸ್ಪೆಷಲ್ಲಾಗಿ ಏನೋ ಒಂದು ರೆಸಿಪಿ ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಏನು ರೆಸಿಪಿ ಮಾಡ್ತಾಳೆ ಏನು ಎತ್ತ ಅಂತೆಲ್ಲ ಕೇಳೋಣ. ಶುಭ ಏನು ಮಾಡ್ತಿದ್ಯಾ? ತುಂಬಾ ಈಸಿ ರೆಸಿಪಿ. ಗೊತ್ತು ನೀವು ಈಸಿಯಾಗಿರೋದೇ ಮಾಡೋದು ಅಂತ. ಏನ್ರಿ ಅದು ಮಾತಾಡೋದು? ನಮಗೆ ಸ್ವಾಭಿಮಾನ ಇದೆ. ಏನಂದ್ರೆ ಮಾವಿನಕಾಯಿ ಸೀಸನ್, ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿಂದ ಏನಾರು ಒಂದು ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ. ಮಾವಿನಕಾಯ್ದು ಸೀಸನ್, ಆಮೇಲೆ ಮಾವಿನ ಹಣ್ಣು ಅಲ್ಲ, ಮಾವಿನಕಾಯಿ ಆದ್ಮೇಲೆ ತಾನೆ ಹಣ್ಣಾಗ. ಲಾಜಿಕ್ ಚಪ್ಪಾಳೆ ಆಯ್ತಾ? ಸೊ ತುಂಬಾ ಮಾವಿನ ಹಣ್ಣಲ್ಲಿ ತುಂಬಾ ಐಟಮ್ಸ್ ಮಾಡ್ತಾರೆ, ಕಾಯಲ್ಲೂ ಮಾಡ್ತಾರೆ. ಸೊ ಮಾವಿನ ಹಣ್ಣಲ್ಲಿ ಏನ್ ಮಾಡ್ಬೋದು ಅಂತ ಒಂದು ವಾರದಿಂದ ಯೋಚನೆ ಮಾಡಿ ಒಂದು ಮಾವಿನ ಹಣ್ಣಿಂದು ಪಲ್ಪಿ ಡ್ರಿಂಕ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಏನಿದು ರಸಾಯನ? ಕೈಂಡ್ ಆಫ್ ಅಲ್ಲ, ರಸಾಯನನೇ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಪಲ್ಪಿ ಡ್ರಿಂಕ್ ಅಂತ. ಆಕ್ಚುಲಿ ಇವಳು ಮಾಡೋಣ ಅಂತ ಏನ್ ಹೇಳ್ತಾ ಇದ್ದಾಳಲ್ಲ, ಮಾಡೋಣ ಅಂತ ಅನ್ಕೊಂಡೆ ಅಂತ ಅದೆಲ್ಲ ಸುಳ್ಳು. ಅದ್ರಲ್ಲ ಅರ್ಧ ಮುಕ್ಕಾಲ್ ಭಾಗ ಎಲ್ಲ ಮಾಡಿ ಆಗೋಗಿದೆ ನಾನು ಆಲ್ರೆಡಿ. ಇದ್ ಕಟ್ ಮಾಡ್ಕೊಡು, ಅದ್ ಮಾಡ್ಬಿಡು, ಇದ್ ತೊಳ್ಕೊಟ್ಬಿಡು, ಹಿಂಗ್ ಮಾಡ್ಬಿಡು ಅಂತ. ಹಂಗಾಗಿ ಎಲ್ಲದನ್ನು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಏನಿಲ್ಲ, 2 ನಿಮಿಷದಲ್ಲಿ ಇದನ್ನ ಇದಕ್ಕೆ ಹಾಕಿ ಫ್ರೆಂಡ್ಸ್, ಇದಕ್ಕೆ ಹಿಂಗ್ ಈಸಿ ಆಗಿರೋದು ಅಂತ ಮೊದ್ಲೇ ಹೇಳಿರೋದು. ಕರೆಕ್ಟ್. ಈಸಿ ಆಗಿರೋದು ಅವನಿಗೆ ಕಷ್ಟ ಆಗಿರ್ಬೋದು, ಬಟ್ ನನ್ಗೆ ಈಸಿ. ಯಾಕೆ ಎಲ್ಲ ನಾನು ಮಾಡಿರೋದಲ್ವಾ? ಹಣ್ಣೆಲ್ಲ ನೀಟಾಗಿ ಕಟ್ ಮಾಡ್ತಾನೆ, ಹಾಗಾಗಿ ಅವನ ಹತ್ರನೇ ಕಟ್ ಮಾಡಿ. ಹಿಂಗೆ ಜಾಕ್ ಎತ್ತಿನೇ ನನ್ನ ಹತ್ರ ಎಲ್ಲಾ ಕೆಲಸಗಳು ಮಾಡಿಸ್ಕೊಳ್ಳೋದು. ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ಓಕೆ, ಸೊ ಇವಾಗ ಮಾವಿನ ಹಣ್ಣಿನ ರಸಾಯನ ಎಲ್ಲರೂ ಮಾಡ್ತಾರಲ್ಲ ಶುಭ, ಅದೇ ಯಾಕೆ ಚೂಸ್ ಮಾಡಿದೆ? ಅಂದ್ರೆ ಅದೇ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಅದೇ ಚೂಸ್ ಮಾಡಿದೆ. ಫಸ್ಟ್ ವಿಡಿಯೋ ಅಲ್ವಾ ಅಂತ. ಬಟ್ ಏನಂದ್ರೆ ನಾವು ಇದಕ್ಕೆ ಸಕ್ಕರೆ ಹಾಕಲ್ಲ, ಅದ್ರ ಬದಲಿಗೆ ಬೆಲ್ಲ ಹಾಕೊಂಡ್ ಮಾಡ್ತೀವಿ. ಸುಮಾರು ಜನ ಮಾಡ್ತಾರೆ. ಅಲ್ಲ, ನಾನ್ ಮಾಡೋದ್ನ ನಾನ್ ತೋರಿಸ್ತಾ ಇದ್ದೀನಿ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಓಕೆ, ಆಯ್ತು, ತಪ್ಪಾಗೋಯ್ತು. ನನ್ನ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅಮ್ಮ ಹೇಳ್ಕೊಟ್ಟಿರೋ ಒಂದು ರೆಸಿಪಿ, ಸೊ ಅದನ್ನ ಮಾಡೋಣ. ಆಕ್ಚುಲಿ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಹೇಳ್ಬೇಕು ಅಂತಂದ್ರೆ, ಇದನ್ನ ಆಕ್ಚುಲಿ ಇದ್ರದ್ದು ಎಲ್ಲ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿರೋದು ನಾನು ಮತ್ತೆ ನಮ್ಮ ಅತ್ತೆ, ಅಂದ್ರೆ ಇವ್ರ ಅಮ್ಮ. ಆಯ್ತಾ? ಇವಳು ಬಂದು ಈಗ ಮಿಕ್ಸ್ ಮಾಡ್ಬಿಟ್ಟು ನಾನು ಮಾಡಿದೆ ಅಂತ ಹೇಳಿ ಒಳ್ಳೆ ಹೆಸರು ಇಟ್ಟಿದ್ದೀನಿ, ಪಲ್ಪಿ ಡ್ರಿಂಕ್ ಅಂತ. ಇದು ಯಾರು ಇಟ್ಟಿರ್ಲಿಲ್ಲ. ಕ್ರಿಯೇಟಿವ್ ಹೆಡ್, ನಮ್ಮ ಚಾನಲ್ ಕ್ರಿಯೇಟಿವ್ ಹೆಡ್ ಇವರೇ ಹೆಸರಿಡೋದು ಎಲ್ಲ ಮಾಡೋದು. ಡ್ರಿಂಕ್ ಅಂತ ಹೆಸರು ಇಟ್ಟಿದ್ದೀನಿ. ಸೊ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಪಟಾಪಟಾಗ ಆಗುತ್ತೆ. ಹೆಂಗ್ ಮಾಡೋದು ಅಂತಲ್ಲ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಓಕೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಸೊ ಬೆರಳೆಣಿಕೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಇರೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನ್ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಸ್ವಲ್ಪ ತೊದ್ಲುತ್ತೆ. ಸೊ ಬೆರಳೆಣಿಕೆ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಇರೋದು. ಸೊ ಏನೇನ್ ಬೇಕು ಅಂತ ನೋಡ್ಕೊಂಬರ. ಇದ್ರಲ್ಲಿ 3 ಮಾವಿನ ಹಣ್ಣನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದಾನೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಬೆಲ್ಲನೂ ಹಾಕಿ, ಬೆಲ್ಲ ತುರ್ದು ಹಾಕಿ ಇಟ್ಕೊಂಡಿರೋದು. ಯಾಕಂದರೆ ಸ್ವಲ್ಪ ಈ ಏನು ಹಣ್ಣೇನಿದೆ ಆ ಬೆಲ್ಲನ ಎಳ್ಕೊಳ್ಳಿ ಅಂತ. ಯಾಕಂದರೆ ಹಣ್ಣು ತುಂಬ ಸಿಹಿ ಇರಲಿಲ್ಲ, ಲೈಟಾಗಿ ಹುಳಿನೂ ಇತ್ತು. ಹಾಗಾಗಿ ಆಲ್ರೆಡಿ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದೆ. ಒಂಚೂರು 1-2 ಸ್ಪೂನಷ್ಟು, ಪ್ಲಸ್ 1 ಬೌಲಷ್ಟು ಬೆಲ್ಲ ಮತ್ತೆ ತಗೊಂಡಿದ್ದೀನಿ. ಎಲ್ಲರೂ ಇದಕ್ಕೆ ಸಾಕಾಗಿಲ್ಲ ಅಂದರೆ ಅಂತ, ಸಾಕಾಗಲ್ಲ ಗೊತ್ತು. ಸೊ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು, ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಕಾಯಿ ಹಾಲು. ಸೊ ಇದು 3 ಹಾಲು ತೆಗೆದಿಟ್ಕೊಂಡಿದ್ದೀನಿ. ಸೊ 3 ಹಾಲು ಅಂದರೆ ಏನು ಅಂತ ಕೇಳಿದ್ರೆ, ಇದು 1ನೇ ಹಾಲು, 2ನೇ ಹಾಲು, 3ನೇ ಹಾಲು. 1 2 3 ಕಾಯಿ ಹಾಲಲ್ಲಿ ಫಸ್ಟ್ ಕಾಯಿನ ಏನು ರುಬ್ಬಿ ದಪ್ಪ ಹಾಲು ತೆಗೆದಿರ್ತೀವೋ ಅದಿದು, ಆಯಿತಾ? ಸೊ ಅದೇ ಕಾಯಿ ಮತ್ತೆ ಏನು ಅದರಲ್ಲಿ ಪುಡಿ ಕಾಯಿ ಉಳಿದಿರುತ್ತಲ್ಲ, ಸೊ ಅದನ್ನ ಮತ್ತೆ ಒಂಚೂರು ನೀರು ಹಾಕಿ
ತೆಗ್ದಿರುವಂತಹ ಹಾಲು ಇದು 2ನೇ ಹಾಲು. ಸೊ ಲಾಸ್ಟಿಗೆ ಏನು ಇರಲ್ಲ, ಎಲ್ಲಾನು ಅದರದ್ದು ಎಸೆನ್ಸ್ ಎಲ್ಲ ಹೋಗಿರುತ್ತೆ. ಹೋದ್ಮೇಲೆ ಒಂದು ಚೂರು ಏನು ಉಳ್ಕೊಂಡಿರುತ್ತೆ, ಅದಕ್ಕೆ ನೀರು ಹಾಕಿ ತೆಗ್ದಿರುವಂತಹ ಹಾಲು ಇದು. ಸೊ ದಪ್ಪ ಹಾಲು ಆದ್ಮೇಲೆ ಒಂದು ಚೂರು ನೀರು ಆ್ಯಡ್ ಮಾಡಿ ತೆಗ್ದಿರುವಂತಹ ಹಾಲಿದು. ಸೊ 3 ಹಾಲು ತೆಗ್ದಿಟ್ಕೊಂಡಿದ್ದೀನಿ. ನಿಮಗೆ ಇಲ್ಲ ಒಂದೇ ಹಾಲು ಸಾಕು ಅಂದ್ರೆ ಒಂದರಲ್ಲೇ ತೆಗಿಬಹುದು. ನಂಗೆ ಆಕ್ಚುಲಿ ಏನಂದ್ರೆ ಈ ಇದ್ರದ್ದು ಕಾಯಿದು ಹಾಲು ತೆಗಿದಲ್ಲ ಅಂದ್ರೆ ಇರಿಟೇಟ್. ನಂಗೆ ಫಸ್ಟ್ ಅದು ಕ್ಲೀನ್ ಮಾಡಿ ಇಟ್ಬಿಡ್ಬೇಕು. ಆ ಪುಡಿ ಬೀಳೋದು, ಕಾಯಿ ಹಾಲಿದ್ದು ಕಾಯಿ ಎಲ್ಲ ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಸೊ ಫಸ್ಟ್ ಕ್ಲೀನ್ ಮಾಡಿ ಇಟ್ಬಿಡ್ಬೇಕು. ಸೊ ಅಮ್ಮನಿಗೆ ಸ್ವಲ್ಪ ಬೇಗ ತೆಗ್ಬಿಡು ಅಂತ ಹೇಳಿದೆ, ಅಮ್ಮ ನೀಟಾಗಿ ತೆಗ್ದಿಟ್ಟಿದ್ದಾರೆ ಅಷ್ಟೇ. ಅಷ್ಟೇ. ಇದು ಆಲ್ರೆಡಿ ಒಂಚೂರು ಬೆಲ್ಲ ಹಾಕಿರೋದ್ರಿಂದ ಎಳ್ಕೊಂಡಿದೆ. ನೀಟಾಗಿ ಬೆಲ್ಲನ ಮಾವಿನ ಹಣ್ಣು ಏನ್ ಪೀಸಸ್ ಇದೆಯಲ್ಲ ಅದೆಲ್ಲ ನೀಟಾಗಿ ಎಳ್ಕೊಂಡಿದೆ. ಒಂದು 20 ನಿಮಿಷ ಮುಂಚೆ ನಾವು ಅದನ್ನ ಹಾಕಿಟ್ಕೊಂಡ್ರೆ ಸಾಕು. ಸೊ ಎಳ್ಕೊಂಡಿದೆ. ಈಗ ನೆಕ್ಸ್ಟ್ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡು ಇದು ಕೈಯಲ್ಲಿ ಮಾಡ್ಬೇಕಿತ್ತು. ಮಾಡ್ಬಿಡು. ಹಿಡ್ಕೊ. ಹಿಡ್ಕೊಂಡಿದೀನಿ. ಸೊ ಇದು ಸ್ವಲ್ಪ ನೀಟಾಗಿ ಹಿಂಗೆ ಫ್ರೆಂಡ್ಸ್ ನೋಡಿ, ಈಗ ನಾವು ತಿಂತ ಒಳ್ಳೆ ಫಿನಿಶಿಂಗ್ ಕೊಡ್ತೀವಲ್ಲ ಹಿಂಗೆ. ಸೊ ಇದು ಹಿಂಗೆ ಕಿವುಚ್ಬೇಕು. ಸೊ ಅದರಲ್ಲಿರುವಂಥ ಪಲ್ಪ್ ಏನೇನಿದೆ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಸೊ ಮಿಕ್ಸ್ ಮಾಡ್ತಾನೆ ಬೆಲ್ಲ ಹಾಕು. ಬಟ್ ಸಾಕು ಅದು ಎತ್ತಿಡಬೇಕಿದ್ರೆ ಆಮೇಲೆ ಹಾಕ್ಬೋದು. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನೇ ಇದೂನು. ಬಟ್ ಇನ್ನ ಪುಡಿ ಬೆಲ್ಲ ಬರುತ್ತೆ, ಪುಡಿ ಬೆಲ್ಲ ಹಾಕ್ಬೋದಾ ಅಂತ ನೀವು ಕೇಳ್ಬೋದು. ಬಟ್ ಏನಂದ್ರೆ ಪುಡಿ ಬೆಲ್ಲದಲ್ಲಿ ಇಷ್ಟು ಸ್ವೀಟ್ ಬರಲ್ಲ ಅಲ್ಲ, ಜಾಸ್ತಿ ಪ್ರಮಾಣಕ್ಕೆ ಹಾಕ್ಬೇಕು. ಆಮೇಲೆ ಕಲರ್ ಕೂಡ ನಿಮಗೆ ಅದೊಂಚೂರು ಕಲರು ಚೇಂಜ್ ಇರುತ್ತೆ ಆ ಬೆಲ್ಲದ್ದು, ಕಪ್ಪಿರುತ್ತೆ. ಸೊ ಕಲರು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನಾನು ಸ್ವಲ್ಪ ನನಗೆ ಕಲರ್ಫುಲ್ ಆಗಿರಬೇಕು, ಕಲರ್ಫುಲ್ ಶುಭ. ಸೊ ನನಗೆ ಕಲರ್ಫುಲ್ ಶುಭ ಅಂತಾನೆ ಹೆಸರು. ಸೊ ಹಿಂಗೆ ನೀಟಾಗಿ ಸ್ವಲ್ಪ ಚೂರು ಗಟ್ಟಿ ಇದೆ ಬೆಲ್ಲ, ತುಂಬ ನೀಟಾಗಿ ಇದರಲ್ಲಿ ಕರಗುತ್ತೆ ನೋಡಿ, ಈ ಥರ ಬಂದಿದೆ. ಸೊ ಇದಕ್ಕೆ ಈ 3 ಹಾಲು ಏನು ತೆಗ್ದಿದ್ನಲ್ಲ ಅದರಲ್ಲಿ ಲಾಸ್ಟ್ ಹಾಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇದು ನೀರು ಹಾಲು, ಫಸ್ಟ್ ನೀರು ಹಾಲು ಹಾಕಬೇಕು. 2ನೇ ಹಾಲು ಏನಿದೆ ಇದನ್ನ ಹಾಕ್ತಾ ಇದ್ದೀನಿ. ಬಟ್ ಏನಂದ್ರೆ ನಾನು ಈ ಹಾಲು ಫುಲ್ ಹಾಕ್ತಾ ಇಲ್ಲ, ಯಾಕಂದ್ರೆ ನಂಗೆ ಸ್ವಲ್ಪ ನೀರು ಅನ್ಸ್ಬಿಡುತ್ತೆ. ಆ್ಯಂಡ್ ಈ ಹಾಲನ್ನ ನಾನೇನು ಬಿಸಾಕ್ತಾ ಇಲ್ಲ. ನಮ್ದು ಪೆಟ್ಟಿದೆಯಲ್ಲ ಚುಟ್ಕಿ, ಅವಳಿಗೆ ಈ ಹಾಲನ್ನ ಕೊಡ್ತಾ ಇದ್ದೀನಿ ನಾನು. ಕಾಯಿ ತುರಿಬೇಕಾರೆಲ್ಲ ಬಂದು ಎದುರುಗಡೆ ಕೂತಿರ್ತಾಳೆ. ಸೊ ಇದು ಅವಳಿಗೂ ತುಂಬಾ ಇಷ್ಟ ಹಾಲು. ಆ್ಯಂಡ್ ಪೆಟ್ಸಿಗೆ ಕಾಯಿ ಹಾಲು ತುಂಬಾ ಒಳ್ಳೇದು. ಯಾಕಂದ್ರೆ ನಾರ್ಮಲ್ ಜಾಸ್ತಿ ಕೊಡಬಾರ್ದು, ಸ್ವಲ್ಪ ಲಿಮಿಟೆಡ್. ಹೌದು, ಅಂದ್ರೆ ನಮ್ದು ದನದ ಹಾಲೆಲ್ಲ ಕೊಡಂಗಿಲ್ಲ, ಹಾಗಾಗಿ ಈ ಹಾಲನ್ನ ಕೊಡ್ತಾ ಇದ್ದೀನಿ. ಈ ಹಾಲು ಸ್ವಲ್ಪ ಕಾಯಿ ಹಾಲಾದ್ರೂ ಸ್ವಲ್ಪ ಕೊಡಬೇಕು. ಒಂಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಇನ್ನೊಂಚೂರು ದಪ್ಪ ಆಗಕ್ಕೆ ಇದೇನು ಫಸ್ಟ್ ಹಾಲು ಥಿಕ್ ಹಾಲು ಏನು ತೆಗೆದಿದ್ದೆ ಅದು ಹಾಕ್ತಾ ಇದ್ದೀನಿ. ಇದು ಇವಾಗ ರೆಡಿ ಆಗಿದೆ. ಬಟ್ ಒಂಚೂರು ಈಗ ಸೆಕೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಚಿಲ್ಲಾಗಿ ಕುಡಿಬೇಕು ಅಂತ ಇರೋರು ಫ್ರಿಜ್ಜಲ್ಲಿ ಕುಡಿಬೋದು. ಇಲ್ಲ ಅಂತಂದ್ರೆ ಐಸ್ ಕ್ಯೂಬ್ ಇದ್ರೆ ಐಸ್ ಕ್ಯೂಬ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕುಡಿಬೋದು. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು ನಾನು, ಎಲ್ಲರಿಗೂ ಏನು ಕಾಯಿ ತುರಿದು ಅದನ್ನು ಹಾಲು ತೆಗೆದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ದವ್ರಿಗೆ ಏನು ಮಾಡ್ಬೋದು ಅಂತಂದರೆ, ನೀವು ಮಾರ್ಕೆಟಲ್ಲಿ ಅಥವಾ ಯಾವ್ದಾದ್ರು ಸೂಪರ್ ಮಾರ್ಕೆಟ್ಗೆ ಹೋದರೆ ಕಾಯಿ ಹಾಲೇ ನಿಮಗೆ ಸಿಗುತ್ತೆ. ಅದನ್ನು ತೊಗೊಂಬಂದ್ಬಿಟ್ರೆ ಇನ್ನೂ ಈಸಿ, ನಿಮಗೆ ಆರಾಮಾಗಿ ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಂಡು ನೀವು ಮಾಡ್ಬೋದು. ಬಟ್ ಸ್ವಲ್ಪ ನೀರು ಅಂದರೆ ಅದು ತುಂಬ ಥಿಕ್ಕಾಗಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕು ಆ ಕನ್ಸಿಸ್ಟೆನ್ಸಿಗೆ, ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಅದನ್ನು ತೊಗೊಂಬರ್ಬೋದು ನೀರು ಮಿಕ್ಸ್ ಮಾಡಿಕೊಂಡು. ಇದಾಗಿದೆ ಈಗ. ಸೊ ಇದನ್ನ ಫ್ರಿಜ್ಜಲ್ಲಿ ಇಡೋಣ ಅಂತ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನೋಡಿ ಈ ಥರ ಬಂದಿದೆ. Fifteen minutes later. ಎಸ್, ಈಗ ಮಾವಿನ ಹಣ್ಣಿನ ಏನಿದು
ರಸಾಯನ ಪಲ್ಪಿ ಡ್ರಿಂಕ್. ಓಹ್ ಫುಲ್ಲು ಬ್ರಿಟಿಷ್ ಇಂಗ್ಲಿಷ್. ಓಕೆ, ಸೊ ರಸಾಯನ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋ ಟೈಮ್. ನಿಜಾಗ್ಲೂ ಬದುಕ್ತೀನಾ ಗೊತ್ತಿಲ್ಲ, ಇಷ್ಟು ದಿನ ಬದುಕಿದ್ಯಾ ಅಂದ್ರೆ ಈಗಲೂ ಬದುಕ್ತೀಯಾ? ಮುಚ್ಕೊಂಡು ಕುಡಿ. ಗೊತ್ತಾಯ್ತಾ ಇವರ ನಿಜವಾದ ಅವತಾರ? ಗೊತ್ತಾಯ್ತಾ ಈಗ ನಾನು ಹೆಂಗೆ ಅನುಭವಿಸ್ತಾ ಇರ್ಬೋದು ಫ್ರೆಂಡ್ಸ್? ಮಾಡೋಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದಿನ್ನು ಮೊದಲನೇ ಎಪಿಸೋಡ್. ಹೋಗ್ತಾ ಹೋಗ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ನನ್ನ ಯಾವ ಥರ. ಸರಿ ಕುಡಿ 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 ಕುಡಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಂಗೆ ಮಾತಾಡುವಂಥ ಸ್ವಾತಂತ್ರ್ಯ. ಕುಡಿ 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 ಕುಡಿ. ಸೊ ಇದು ಇವಾಗ ಕುಡಿಯೋ ಟೈಮ್. ಓಕೆ, ಕುಡಿಯೋ ಟೈಮ್. ಚಿಯರ್ಸ್. ಚಿಯರ್ಸ್. ಓಕೆ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಳು ಹೇಳೋ ಥರ ಇದೆಯಾ ಇಲ್ವೋ ಅಂತ ನಾನು ಹೇಳ್ತೀನಿ, ಯಾಕಂದ್ರೆ ಇವಳು ಸ್ವಲ್ಪ ಓವರ್ ಆ್ಯಕ್ಟಿಂಗು. ನಾನು ಹೇಳ್ತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಇಟ್ಸ್ ವೆರಿ ನೈಸ್. ಮಧ್ಯ ನಿಮಗೆ ಪಲ್ಪ್ ಸಿಗುತ್ತೆ. ಅದಕ್ಕೆ ಪಲ್ಪಿ. ಆಮೇಲೆ ಕಾಯಿ ಹಾಲು ಜೊತೆಗೆ ಚೆನ್ನಾಗಿ ಬೆಲ್ಲ ಬ್ಲೆಂಡ್ ಆಗಿರೋದ್ರಿಂದ ನಾವು ಸ್ವಲ್ಪ ಆ್ಯಕ್ಚುಲಿ ಸ್ವೀಟು ಕಮ್ಮಿನೇ ಇದೆ ನಾವು ಹಾಕ್ಕೊಂಡಿರೋದು. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಸಕ್ಕತ್ತಾಗಿ ಬಂದಿದೆ ಡ್ರಿಂಕು. ಸೊ ನೀವು ಕೂಡ ಸಮ್ಮರ್ ಆಗಿರೋದ್ರಿಂದ, ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಆದಷ್ಟು ಬೇಗ ನೀವು ಇವತ್ತೇ ಹೋಗಿ ಇದನ್ನು ಕೊಂಡ್ಕೊಂಡು ಮಾವಿನ ಹಣ್ಣನ್ನು ಕೊಂಡ್ಕೊಂಡು ನೀವು ಮನೆಯಲ್ಲಿ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಬಟ್ ಆ್ಯಂಡ್ ಕಾಮತ್ ವ್ಲಾಗ್ಸ್ನ ಮೊದಲನೇ ಎಪಿಸೋಡು. ಸೊ ಮೊದಲನೇ ಎಪಿಸೋಡಲ್ಲಿ ಒಳ್ಳೆ ಮ್ಯಾಂಗೋ ಜ್ಯೂಸಿಂದ ಶುಭಾರಂಭ ಮಾಡಿದ್ದೀವಿ. ಸೊ ಹೀಗೆ ನಮಗೆ ನೀವು ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಮ್ಮ ಈ ಬಟ್ ಆ್ಯಂಡ್ ಕಾಮತ್ನ ಮೊದಲನೇ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.